TV7 ಕನ್ನಡಕ್ಕೆ ಸ್ವಾಗತ. ಚಳ್ಳಕೆರೆ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಶಾಸಕ ಟಿ. ರಘುಮೂರ್ತಿ ಫುಲ್ ಗರಂ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ನಡೆದ ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಶಾಸಕ ಟಿ. ರಘುಮೂರ್ತಿ ಅಧಿಕಾರಿಗಳ ಕಾರ್ಯವೈಖರಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಬೆಳೆ ವಿಮೆ ವಿತರಣೆಯಲ್ಲಿನ ಲೋಪ, ಕಳಪೆ ಕಾಮಗಾರಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಕಠಿಣ ಎಚ್ಚರಿಕೆ ನೀಡಿದ ಅವರು, ತಪ್ಪಿತಸ್ಥರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಕಳಪೆ ಕಾಮಗಾರಿ ಮಾಡಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿದ ಶಾಸಕರು, ರೈತರಿಗೆ ಬೆಳೆ ವಿಮೆ ತಲುಪಿಸಲು ಮನೆ ಮನೆಗೆ ತೆರಳಿ ಅರಿವು ಮೂಡಿಸುವಂತೆ ನಿರ್ದೇಶಿಸಿದರು. ಅಲ್ಲದೆ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಿ ಸಾರ್ವಜನಿಕರ ದೂರುಗಳನ್ನು ತಕ್ಷಣ ಸ್ವೀಕರಿಸಬೇಕು ಎಂದು ಸೂಚಿಸಿದ ಅವರು, ಗ್ರಾಮ ಪಂಚಾಯಿತಿಗಳ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ನೋಡೆಲ್ ಅಧಿಕಾರಿಗಳು ಹೊಣೆಗಾರಿಕೆಯಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಮೌನೇಶ್ ಆಚಾರ್, TV7 ಕನ್ನಡ, ಚಳ್ಳಕೆರೆ. ಇನ್ನು ಒಪ್ಪಂದಿದೆ ಸರ್, ಅದರಲ್ಲಿ 2 ಮೊನ್ನೆ ಮಾಡಿಸಿದ್ವಿ ಸರ್, ರಿಜಿಸ್ಟರ್ ಆಗಿದೆ. ಅದು ಸೇರಿಸಿ 7 ಆಗಿದೆ ಸರ್. ಮುಂಚೆ 5 ಇತ್ತು ಸರ್, 7 ಆಗಿದೆ. ಇನ್ನು ಒಪ್ಪಂದಿದೆ ಸರ್, ಅದರಲ್ಲಿ 2ಕ್ಕೆ ರೆಡಿ ಮಾಡ್ತಾ ಇದೆ ಸರ್. ಒಪ್ಪಿಗೆ ಕೊಟ್ಟು ಅವ್ರು ಸರ್ ಯರಮಂಚಾನಟ್ಟಿ ಅವರು 118 ಜನ ಇದ್ದಾರೆ ಸರ್, ಅವ್ರದ್ದು ಓಕೆ ಮಾಡಿದ್ದಾರೆ ಸರ್. ನೆಲಗೇತನಟ್ಟಿ ಅವರು ನೀರಿದೆಯಾ ಇಲ್ಲ, ಆರೋಪ ಕೆಟ್ಟ ಇದೆಲ್ಲ ಅಂತ ಹೇಳ್ಬಿಟ್ರ. ಫಸ್ಟ್ ಇದನ್ನ ಮಾಡಿ ಬೇರೆವೆಲ್ಲ ಆಮೇಲೆ ಯಾವ ಕೆಲಸ ಏನ್ ಕೆಲಸ ಆಯ್ತು ಅದು ಬೇರೆ. ಫಸ್ಟ್ ನೀರಿನ ಮಾತಾಡಿ, ಕುಡಿಯೋ ನೀರು ಫಸ್ಟ್ ಗೆ ನೀರಿಂದ ದಿವಸ ರಿವ್ಯೂ ಮಾಡಿ.